ರೀಸೆಂಟಾಗಿ ಜೂನ್ ಮಂತಲ್ಲಿ ಇರಾನ್ ಮತ್ತು US ಸೀಸ್ಫೈರ್ ನಡೆಯುತ್ತೆ. ಇದ್ರ ಮಧ್ಯಸ್ಥಿಕೆ ಸೆಂಟರಲ್ಲಿದ್ದಿದ್ದು ಪಾಕಿಸ್ತಾನ ಬ್ರೋಕರ್ ಕೆಲಸ ಮಾಡಿತ್ತು. ಆಗ ಪಾಕಿಸ್ತಾನ ಬ್ರೋಕರ್ ಕೆಲಸ ಮಾಡಿ ನಾನೇ ತೋಪು ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿತ್ತು. ಬಟ್ ಇನ್ನೊಂದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ, ಅಮೇರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಒಳ್ಳೆ ಇವ್ರನ್ನ ಟಿಶ್ಯೂ ಪೇಪರ್ಗಿನ್ನ ಕಡೆಯಾಗಿ ಯೂಸ್ ಮಾಡ್ತಿದ್ದಾನೆ. ಅವನು ಮೂಡ್ ಬಂದಾಗ ಯುದ್ಧ ಮಾಡ್ತಾನೆ, ಮೂಡ್ ಇಲ್ದಿದ್ದಾಗ ಯುದ್ಧ ನಿಲ್ಲಿಸು ಅಂತ ಹೇಳ್ಬಿಟ್ಟು ಮಧ್ಯ ಪಾಕಿಸ್ತಾನ ಹೇಳ್ಕೊಂಡು ಯುದ್ಧ ನಿಲ್ಲಿಸ್ತಾನೆ. ಮತ್ತು ಅದೇನಾದ್ರೂ ಮತ್ತೆ ಯುದ್ಧ ಸ್ಟಾರ್ಟ್ ಆಗಿದೆ. ಯುದ್ಧ ಸ್ಟಾರ್ಟ್ ಆಗಿ ರೀಸನ್ಸ್ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ಜೂನಲ್ಲಿ ಸೀಸ್ಫೈರ್ ಆದಾಗ ಅಲ್ಲಿ ಕೆಲವೊಂದು ರೀಸನ್ಸ್ ಕೆಲವೊಂದು ಡೀಲ್ಗಳು ಮೆನ್ಷನ್ ಮಾಡಿದರು. ಏನಂತ ಡೀಲ್ ಮೆನ್ಷನ್ ಮಾಡಿದ್ರಪ್ಪ ಅಂತಂದರೆ, ಅದೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಲಸಂಧಿ ಮಾರ್ಗ ಮುಖಾಂತರ ಯಾವುದೇ ದೇಶದ ಶಿಪ್ ಆದರೂ, ಕಮರ್ಷಿಯಲ್ ಶಿಪ್ ಆಗ್ಬೋದು, ಯಾವುದೇ ಶಿಪ್ಗಳಾದರೂ, ಆಯಿಲ್ ಶಿಪ್ಗಳಾದರೂ ಟ್ರೇಡ್ ಆಗುತ್ತಲ್ಲ, ಫ್ರೀಯಾಗಿ ಓಡಾಡ್ಬೋದು, ಯಾವುದೇ ಶುಲ್ಕ ಇಲ್ಲ, ಟ್ಯಾಕ್ಸ್ ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ ಅಂತ ಡೀಲ್ ಆಗಿತ್ತು. ಮತ್ತು ಒಂದು ಕಂಡೀಷನ್ ಹಾಕಿತ್ತು ಇರಾನು, ನಾವು ಯಾವ ರೂಟ್ ಹೇಳ್ತೀವೋ ಇದೇ ರೂಟಲ್ಲಿ ಓಡಬೇಕು, ಬೇರೆ ರೂಟಲ್ಲಿ ಓಡಾಡಬಾರ್ದು ಅಂತ ಹೇಳಿತ್ತು. ಬಟ್ ಅದನ್ನು ಜುಲೈ 7 ಏನಾಗಿದೆ ಅಂದರೆ, ಆ ರೀತಿಯಾಗಿ ಕಂಡೀಷನ್ ಇಟ್ಟಿದ್ರು ಜುಲೈ 7 ಏನಾಗಿದೆ ಅಂತಂತಂದರೆ, ಅಮೇರಿಕನ್ 3 ಕಮರ್ಷಿಯಲ್ ಶಿಪ್ಸು ಅಮೇರಿಕನ್ ಶಿಪ್ಸ್ ಅನಿಸುತ್ತೆ, ಅವು ಓಮನ್ ಜಲಸಂಧಿ ಇರುತ್ತಲ್ಲ, ಓಮನ್ ಸಿ ರೂಟ್ ಮುಖಾಂತರ ಆಲ್ಟರ್ನೇಟ್ ರೂಟಲ್ಲಿ ಹೋಗ್ತಾ ಇರುತ್ತೆ. ಇದು ನೋಡಿದ ಇರಾನ್ ಅಫಿಷಿಯಲ್ಸ್ ಏನು ಮಾಡ್ತಾರೆ, ಮೊದಲು ಹೇಳಿರ್ತಾರೆ, ನಾವೇನು ಬೇರೆ ರೂಟಲ್ಲಿ ಓಡಾಡ್ದೆ ಶಿಪ್ಸ್ ಓಡಿದ್ರೆ ನಾವು ಫೋರ್ಸ್ಫುಲಿ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಅವರು ಅದ್ರ ಮೇಲೆ 3 ಶಿಪ್ಸ್ ಮೇಲೂ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ತಕ್ಷಣ ಟ್ರಂಪ್ಗೆ ಯಾಕೆ ಉರ್ದಿರುತ್ತೆ. ಬೆಳಗ್ಗೆ ಜುಲೈ 7 ಬೆಳಗ್ಗೆನೇ ಬಂದು ಟ್ರೂತ್ ಅದು ಹೇಳ್ತಿಲ್ಲ, ಒಂದು ಪೇಜ್ ಇದೆಯಲ್ಲ, ಟ್ರಂಪ್ ಪೇಜಲ್ಲಿ ಹಾಕ್ತಾನೆ, ಟ್ವಿಟರ್ ಪೇಜಲ್ಲಿ, ಯಾವ ಸೀಸ್ಫೈರ್ ಇಲ್ಲ, ಯಾವುದೂ ಇಲ್ಲ, ಯುದ್ಧ ಸ್ಟಾರ್ಟ್ ಅಂತ. ಇನ್ನು ಅವ್ರ ಮೇಲೆ ಇವ್ರು ದಾಳಿ ಮಾಡ್ತಾರೆ, ಅವ್ರ ಮೇಲೆ ಅವತ್ತೇ ಸಂಜೆ ಹಂಗೆ ಪೋಸ್ಟ್ ಬಿದ್ದಿದ್ದು ಸಂಜೆನೇ ಅದನ್ನು ಬುಧವಾರ ಸಂಜೆನೇ ನೈಟೇ ಏರ್ ಸ್ಟ್ರೈಕ್ ಮಾಡ್ತಾರೆ, ಇರಾನಲ್ಲಿ ಏರ್ ಸ್ಟ್ರೈಕ್ ಮಾಡ್ತಾರೆ. ಅಲ್ಲಿ ಪ್ರಮುಖವಾದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ತಾರೆ, ಪ್ರಮುಖ ನಗರಗಳಲ್ಲಿ ದಾಳಿ ಮಾಡ್ತಾರೆ, ಅಲ್ಲಿರೋದನ್ನ ಸ್ವಲ್ಪ ಧ್ವಂಸ ಮಾಡ್ತಾರೆ. ಮತ್ತು ಅವರು ಇವ್ರ ಮೇಲೆ ಮಾಡ್ತಾರೆ, ಬಟ್ ಅವರು ಅಮೇರಿಕ ಮೇಲೆ ಮಾಡೋಲ್ಲ, ಅವ್ರು ಸಪೋರ್ಟರ್ಸ್ ಕಂಟ್ರೀಸ್ ಮೇಲೆ ಮಾಡ್ತಾರೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಹೊಡೆತ, ಈ ಸರಿ ನಮ್ಮ ಇಂಡಿಯಾದ ಚಾಬಾರ್ ಪೋರ್ಟ್ ಮೇಲೂ ದಾಳಿ ಮಾಡಿದ್ದಾರೆ. ನಾವು ಏನು ಮಾತಾಡ್ತೀವಿ ಅಂತಂದರೆ, ಈಗ ನಮ್ಮ ಇಂಡಿಯಾ ಚಾಬಾರ್ ಪೋರ್ಟ್ ಮೇಲೆ ಏನಾಗಿದೆ, ಮತ್ತು ದಾಳಿ ಏಕಾಗಿದೆ, ಮತ್ತು ರೀಸನ್ಸ್ ಏನು ಅಂತ, ಮತ್ತು ಅಮೇರಿಕ ದಾಳಿ ಮಾಡಿದೆಯಲ್ಲ, ಇಲ್ಲ ಅಮೇರಿಕ ಎಲ್ಲೆಲ್ಲಿ ದಾಳಿ ಮಾಡಿದೆ, ಅದರಿಂದ ಏನು ತೊಂದರೆ ಆಗ್ತಿದೆ ಇರಾನ್ಗೆ, ಮತ್ತು ಇರಾನ್ ಏನಂತ ವಾರ್ನಿಂಗ್ ಕೊಟ್ಟಿದ್ದೇನೆ ಅನ್ನೋದನ್ನು ನಾನು ಈಗ ಮಾತಾಡ್ತೀನಿ. ನಮ್ಮದು ಬಂದು ಚಾಬಾರ್ ಪೋರ್ಟ್ದು ಅಂತಂದರೆ, ಅಮೇರಿಕ ಚಾಬಾರ್ ಪೋರ್ಟ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಚಾಬಾರ್ ಪೋರ್ಟಿಂದ ನಮಗೆ ಏನು ಉಪಯೋಗ ಅಂತಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ನಾವು ಟ್ರೇಡ್ ಮಾಡಬೇಕಂತಂದರೆ ಸೆಂಟ್ರಲ್ ಏಷ್ಯಾ ಮತ್ತು ರಷ್ಯಾಗೆ ಟ್ರೇಡ್ ಮಾಡಬೇಕಂತಂದರೆ ನಮಗಿರೋದೊಂದು ದಾರಿ ಚಾಬಾರ್ ಪೋರ್ಟ್, ಅಂದರೆ ಈಸಿ. ಈಗ ನಮಗೆ ಸೆಂಟ್ರಲ್ ಏಷ್ಯಾಗೆ ಮತ್ತು ರಷ್ಯಾಗೆ ಹೋಗ್ಬೇಕಾದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ಬೇಗ ಹೋಗ್ಬೋದು. ಬಟ್ ಅವ್ರು ಬಿಡಬೇಕಲ್ಲ, ನಮಗೂ ಪಾಕಿಸ್ತಾನಕ್ಕೆ ಆಗಲ್ಲ, ಅವ್ರು ಬಿಡಲ್ಲ. ಅದಕ್ಕೆ ಅವ್ರಿಗೆ ಒಂದು ಗೇಟ್ ಪಾಸ್ ಥರ, ಅಂದರೆ ಅವ್ರಿಗೊಂಥರ ಕೌಂಟರ್ ಕೊಡೋ ಥರ ನಾವೇನು ಮಾಡಿದ್ದೀವಿ, ಆ ಚಾಬಾರ್ ಪೋರ್ಟ್ನ ಇವಾಗ ಪಾಕಿಸ್ತಾನಿಗೂ ಆ ಚಾಬಾರ್ ಪೋರ್ಟ್ಗೂ ಇದೆಯಲ್ಲ, ಇರಾನಲ್ಲಿ ಚಾಬಾರ್ ಪೋರ್ಟ್ ಇದೆಯಲ್ಲ, ಚಾಬಾರ್ ಪೋರ್ಟ್ಗೂ ಅಂದರೆ ಕಿಲೋಮೀಟರ್ಸ್ ಹತ್ತಿರದಲ್ಲೇ ಇರೋದು, ಡಿಸ್ಟೆನ್ಸು ಸ್ವಲ್ಪ ಕಮ್ಮಿನೇ, ನೀರು ಬೇಗ ಹೋಗ್ಬೋದು. ಆ ಚಾಬಾರ್ ಪೋರ್ಟ್ಗೆ ಇನ್ನೊಂದು ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಕೇರಳ, ಮಹಾರಾಷ್ಟ್ರ, ಗುಜರಾತ್, ಈ 3 ಸಿ ರೂಟ್ಸಿಂದನೂ ಹೋಗ್ಬೋದು. ಅದರಿಂದ ನಮಗೇನು ಉಪಯೋಗ ಅಂತಂದರೆ, ಟ್ರೇಡ್ ಬೇಗ ಆಗುತ್ತೆ, ಟೈಮ್ ಉಳಿಯುತ್ತೆ, ಪ್ರತಿಯೊಂದು. ಇನ್ನೊಂದು ಚೈನಾ ಬೇರೆ ಇಲ್ಲಿ ಗ್ವಾದರ್ ಪೋರ್ಟ್ ಅಂತ ಇದರಲ್ಲಿ ಕಟ್ತಿದೆ, ಪಾಕಿಸ್ತಾನಲ್ಲಿ ಚೈನಾನೇ ಫಂಡಿಂಗ್ ಮಾಡಿಸಿ ಕಟ್ತಿದೆ. ಅಂದರೆ ನಮ್ಮನ್ನು ಸ್ವಲ್ಪ ಹೊಡೆಯೋಕ್ಕೆ ಎಕನಾಮಿಕಲ್ ಆಗಲಿ, ಮಿಲ್ಟ್ರಿ ಇದರಲ್ಲಾಗಲಿ. ಇವಾಗ ಅದರಿಂದ ನಮಗೇನಪ್ಪ ಥ್ರೆಟ್ ಅಂದರೆ, ನಮಗೆ ಮಿಲ್ಟ್ರಿ ಕಡೆಯಿಂದ ಥ್ರೆಟ್ ಆಗುತ್ತೆ, ಡೆವಲಪ್ಮೆಂಟ್ ಕಡೆಯಿಂದ ಥ್ರೆಟ್ ಆಗುತ್ತೆ. ಡೆವಲಪ್ಮೆಂಟ್ಗೂ ಸ್ವಲ್ಪ ತೊಂದರೆ ಆಗುತ್ತೆ, ಅಂದರೆ ಟ್ರೇಡ್ ಮಾಡೋಕ್ಕೆಲ್ಲ ಅಷ್ಟೇ ತೊಂದರೆ ಆಗುತ್ತೆ. ಅದರಿಂದ ನಾವೇನು ಮಾಡಿದ್ವಿ ಅಂತಂದರೆ, ಅದಕ್ಕೆ ಕೌಂಟರ್ ಕೊಡೋಕ್ಕೋಸ್ಕರ ಚಾಬಾರ್ ಪೋರ್ಟ್ ಹತ್ರನೇ ಇನ್ನೊಂದು ಶಾಹಿದ್ ಅನ್ನೋ ಒಂದು ಟರ್ಮಿನಲ್ನ ನಾವು ಕಟ್ತಾಯಿದ್ವಿ, ಡೆವಲಪ್ ಮಾಡ್ತಿದ್ವಿ ಅಲ್ಲಿ. ಅಂದರೆ ಇದಕ್ಕೆ ಕೌಂಟರ್ ಕೊಡೋ ಥರ
ಶಾಹಿದ್ ಸೆಬಸ್ಟಿಯನ ಸಮಥಿಂಗ್ ಏನೋ ಇದೆ. ಇದು ವಾಜಪೇಯಿ ಇದ್ದಾಗೇ ಇದು ತಂದಿದ್ರು. ಇವಾಗ ಅದ್ರ ಮೇಲೆ 120 ಮಿಲಿಯನ್ 100 ಮಿಲಿಯನ್ಸ್ ದುಡ್ಡು ಹಾಕಿ ನಾವಲ್ಲಿ ಡೆವಲಪ್ ಮಾಡ್ತಿದ್ವಿ. ಇವಾಗ ಅದರಿಂದ ನಮಗಿವಾಗ ಅಮೇರಿಕಾ ಅಲ್ಲೇನೋ ಹೊಡೆದಿದೆಯಲ್ಲ, ಅದರಿಂದ ನಮಗೇನ ಅಂದರೆ ಸಾವಿರಾರು ಕೋಟಿ ಏನೋ ನಷ್ಟ ಆಗಿರ್ಬೋದು ಏನಪ್ಪ ಅಂತ ನಾವು ತಿಳ್ಕೊಂಡಿದ್ವಿ ರೀಸೆಂಟ್ ನ್ಯೂಸ್ ಬಂದಿರೋ ಪ್ರಕಾರ. ಇವಾಗ ಏನಾಗಿದೆ ಅಂತ ಬಂದಾಗ ಅಮೇರಿಕಾ ಇನ್ನೊಂದು ವರದಿ ಮಾಡಿದೆ. ಅಮೇರಿಕಾ ಏನಂತ ವರದಿ ಮಾಡಿದೆ ಅಂದರೆ, ನಾವು ಚಾಬ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದೀವಿ, ಬಟ್ ಏನಿದೆ ಅಂದರೆ ಇರಾನ್ ವಸ್ತುಗಳು ಅಂದರೆ ಅಮೇರಿಕಾ ಏನಂತ ತಿಳಿದಿತ್ತು ಅಂತಂದರೆ, ಇವಾಗ ಕಮರ್ಷಿಯಲ್ ಶಿಪ್ಗಳ ಮೇಲೆ ದಾಳಿ ಮಾಡಿದ್ರಲ್ಲ ಇರಾನ್ ಅವರು, ಆ ಚಾಬ್ ಏರ್ಪೋರ್ಟಲ್ಲಿ ಇರ್ಬೋದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮಿಸೈಲ್ಸ್ ಇರ್ಬೋದು, ಏರ್ ಡಿಫೆನ್ಸ್ ಯಾವನ್ನು ಈ ಡ್ರೋನ್ಗಳು ಇರ್ಬೋದು ಅನ್ನೋ ಅಲ್ಲಿಂದನೇ ಏನೋ ಅವರು ಅಂತಾರೆ ಏನೋ ಇರ್ತಲ್ಲ ವೇರ್ ಹೌಸ್ ಥರ ಸ್ಟೋರೇಜ್ ಆಗ್ತಾರೆ, ಅಲ್ಲಿಂದನೇ ಮತ್ತು ಸಿಗ್ನಲ್ಸ್ನೆಲ್ಲ ಈ ಸಿಗ್ನಲ್ಸ್ ತೊಗೊಂಡು ಅಲ್ಲಿಂದ ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಮ್ಮೇಲೆ ದಾಳಿ ಮಾಡ್ತಿದ್ದಾರೆ ಅನ್ನೋದು ಇದರಿಂದ ಅವರು ಅಲ್ಲಿ ದಾಳಿ ಮಾಡಿದ್ದಾರೆ. ಬಟ್ ಅಫಿಷಿಯಲಾಗಿ ಕನ್ಫರ್ಮೇಷನ್ ಬಂದರೆ ಅಮೇರಿಕಾ ಕಡೆಯಿಂದ ಬಂತು, ಅಲ್ಲಿ ಏನು ನಷ್ಟ ಆಗಿಲ್ಲ, ಇದಕ್ಕೆ ಮಾತ್ರ ಡ್ಯಾಮೇಜ್ ಮಾಡಿದೆ ಮತ್ತು ಆ ಸಿಗ್ನಲ್ಸ್ನೆಲ್ಲ ಕಟ್ ಮಾಡಿದ್ದಾರೆ. ಬೇರೆ ಅಲ್ಲಿ ಇದು ಹೇಳ್ದಲ್ಲ ಶಾಹಿದ್ ಇದು ಪೋರ್ಟ್, ಅದೇ ಶಾಹಿದ್ ಟರ್ಮಿನಲ್ 1 ಅಂತ ಕಟ್ತಿದಲ್ಲ, ಅದಕ್ಕೇನು ತೊಂದರೆ ಮಾಡಿಲ್ಲ, ಅಲ್ಲಿ ಯಾವುದೇ ಸಿವಿಲಿಯನ್ಸ್ಗೂ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದ್ರ ಬಗ್ಗೆ ಇನ್ನು ಏನು ಇಂಡಿಯಾ ಫಾರಿನ್ ಮಿನಿಸ್ಟರ್ಸು ಮತ್ತು ಇಂಡಿಯಾ ಏನು ನಿರ್ಧಾರ ತೊಗೊಳ್ತೋ ಗೊತ್ತಿಲ್ಲ, ನೋಡೋಣ ಅದ್ರ ಬಗ್ಗೆ, ಅದ್ರ ಮುಖಾಂತರ ಏನು ಮಾತಾಡುತ್ತೋ ಇನ್ನು ಗೊತ್ತಿಲ್ಲ, ಅದನ್ನು ಅವ್ರು ನೋಡೋಣ ಮುಂದೆ ಅದೇನು ಡಿಸ್ಕಷನ್ ಆಗುತ್ತೋ. ಮತ್ತು ಇವ್ರದ್ದೇನಪ್ಪ ರಗಳೆ ಅಂತಂದರೆ, ಈ ಇರಾನ್ ದಾಳಿ ಅಂದರೆ US ದಾಳಿ ಮಾಡಿದ್ದಲ್ಲ, US ಏನ ಮೇಲೆ ದಾಳಿ ಮಾಡ್ಯಾರ ಅಂತಂದರೆ, ಚೈನಾ ಮತ್ತು ರಷ್ಯಾ ಟ್ರೇಡ್ ಮಾಡೋ ಪ್ರಮುಖ ಜಾಗ ಯಾವುದಕ್ಕೆ, ಇರಾನ್ಗೆ ರೈಲ್ವೆ ಬ್ರಿಡ್ಜ್ ಅಂತ ಹೇಳ್ತನಲ್ಲ ಅದು ಪ್ರಮುಖ ಜಾಗ, ಅದು ಆ ಜಾಗದಲ್ಲಿ ದಾಳಿ ಮಾಡಿದೆ. ಅದರಿಂದ ಚೈನಾಗೆ ತೊಂದರೆ ಆಗುತ್ತೆ, ಚೈನಾಗೂ ರಷ್ಯಾಗೂ ಇರಾನ್ 3 ದೇಶಕ್ಕೂ ತೊಂದರೆ ಆಗುತ್ತೆ. ಆ ರೂಟಿಂದನೇ ಅವ್ರಿಗೆ ಈಸಿಯಾಗಿ ಟ್ರೇಡ್ ಆಗ್ತಿದ್ದಿದ್ದು. ಆ ದೇಶದಿಂದ ಟರ್ಕಿಸ್ತಾನು ತಜಿಕಿಸ್ತಾನು ಆ ದೇಶಕ್ಕೆಲ್ಲ ಅದೇ ರೂಟಾಗಿ ಇವರು ಟ್ರೇಡ್ ಅಂದರೆ ಆಯಿಲ್ ಬ್ಯಾರೆಲ್ಸ್ ಎಲ್ಲ ಪ್ರತಿಯೊಂದು ಟ್ರೇಡ್ ಮಾಡ್ತಿದ್ದು. ಇವಾಗ ಆ ರೂಟ್ನೇ ಹೊಡೆದಿದ್ದಾರೆ, ಅದರಿಂದ ಇರಾನ್ಗೆ ಸ್ವಲ್ಪ ತುಂಬ ಲಾಸ್ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ, ಹಂಗಂತ ಇವರು ಏನು ಸುಮ್ಮನೆ ಇಲ್ಲ, ಇವರು ಅಮೇರಿಕಾ ಮೇಲೆ ದಾಳಿ ಮಾಡಿದ್ದಾರೆ. ಅಮೇರಿಕಾ ಮೇಲೆ ದಾಳಿ ಮಾಡಿಲ್ಲ ಅವರು, ಅಮೇರಿಕಾ ಮೇಲೆ ದಾಳಿ ಮಾಡೋಷ್ಟು ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ. ಬಟ್ ಅಮೇರಿಕಾಗೆ ಸಪೋರ್ಟ್ ಮಾಡೋ ಕಂಟ್ರೀಸ್ ಇರುತ್ತಲ್ಲ, ಗಲ್ಫ್ ನೇಷನ್ಸ್, ಕತಾರ್, ಬಹ್ರೇನ್, ಆ ದೇಶದ ಕತಾರ್, ಬಹ್ರೇನ್ ಇದಾವಲ್ಲ, ಆ ಕುವೈತ್, ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. ಅಂದರೆ ಮಿಸೈಲ್ ವರ್ಷಗಳು ಅಂದರೆ ಅಮೇರಿಕಾದ ಹೆಡ್ ಕ್ವಾರ್ಟರ್ಸಲ್ಲಿ ಇರುತ್ತಲ್ಲ, ದೊಡ್ಡ ದೊಡ್ಡ ಹೆಡ್ ಕ್ವಾರ್ಟರ್ಸ್ ಬೇರೆ ದೇಶಗಳಲ್ಲಿ ಅಂದರೆ ಅವ್ರ ಬೇಸ್ಗಳೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಮತ್ತು ಇವರು ಹಂಗೆ ಮಾಡೋದಕ್ಕೆ ಇವ್ರು ಸುಮ್ಮನೆ ಇರ್ತಾರ, US ಅವರು ಇವರು ದಾಳಿ ಮಾಡಿದ್ದಾರೆ. ಮತ್ತು ಇವರು ಅಮೇರಿಕಾದ ಅಂದರೆ ಇರಾನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲೇನೋ ಒಂದು 14 ಮೆಂಬರ್ಸು 24 ಅರೌಂಡ್ ಸತ್ತಿದ್ದಾರೆ, ಮತ್ತು ಒಂದು 80 ಮೆಂಬರ್ಸ್ ಇಂಜುರಿ ಆಗಿದ್ದಾರೆ. ಮತ್ತು ಆಲ್ಮೋಸ್ಟ್ ಸತ್ತಿರೋವರೆಲ್ಲ ಆರ್ಮ್ಡ್ ಫೋರ್ಸಲ್ಲಿ ಅಂದರೆ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದವರು ಅಂತ ಸ್ವಲ್ಪ ಹೇಳಿದ್ದಾರೆ. ಮತ್ತು ಏನಪ್ಪ ಅಂತಂದರೆ, ಈ ಯುದ್ಧ ಯಾಕೋ ನಿಲ್ಲೋಕೆ ಕಾಣ್ತಿಲ್ಲ. ಇನ್ನೊಂದು ಇರಾನ್ಗೆ ಏನಪ್ಪ ಫಸ್ಟ್ ಅಂದರೆ ಹೆವಿ ಸಪೋರ್ಟ್ ಅಂದರೆ ಚೈನಾ ಮತ್ತು ರಷ್ಯಾ ಆಲ್ಮೋಸ್ಟ್ ಸಪೋರ್ಟ್ ಮಾಡುತ್ತೆ. ಚೈನಾ ಇನ್ನೊಂದು ಈ ಚೈನಾಗೆ ಅಮೇರಿಕ ಏನು ಮಾತಾಡ್ಸೋಕ್ಕೆ ಹೋಗಲ್ಲ. ಚೈನಾ ಮತ್ತು ರಷ್ಯಾ ಚೈನಾ ಇವು ಆಲ್ಮೋಸ್ಟ್ ಕ್ರೂಡ್ ಆಯಿಲ್ ನಮ್ಮ ಥರ ಚೈನಾ ಒಂದು ಸ್ವಲ್ಪ ಕ್ರೂಡ್ ಆಯಿಲ್ ತುಂಬ ತಗೊಳುತ್ತೆ ಇರಾನ್ ಕಡೆಯಿಂದ. ಅದರಿಂದ ಅವರು ಎಷ್ಟು ಬೇಕೋ ಅವ್ರು ಇರಾನವ್ರು ಕ್ರೂಡ್ ಆಯಿಲ್ ಕೊಡ್ತಾರೆ, ಇದು ಮಾಡ್ತಾರೆ. ಮತ್ತು ಇನ್ನೊಂದು ಅಮೇರಿಕಾನು ವಾರ್ನಿಂಗ್ ಕೊಟ್ಟಿದೆ, ಏನಂತ ವಾರ್ನಿಂಗ್ ಕೊಟ್ಟಿದೆ, ನೀವು ಇದೇ ರೀತಿಯಾಗಿ ಮಾಡಿದ್ರೆ ನೀವು 1 ಸರಿ ದಾಳಿ ಮಾಡಿದ್ರೆ ನಾನು 20 ಸರಿ ದಾಳಿ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಅಮೇರಿಕ ನಾರ್ಮಲ್ ಮೀಡಿಯಾ ಮುಂದೆ ಹೇಳಿಕೆ ಕೊಟ್ಟಿದ್ದು. ಮತ್ತು ನಿಮ್ಮಲ್ಲಿ ಕುಡಿಯೋ ನೀರು ವ್ಯವಸ್ಥೆಗಳಿದೆ, ಸೆಲಿನೇಷನ್ ಪ್ಲ್ಯಾಂಟ್ಸ್ ಇದೆಯಲ್ಲ, ಆ ಸೆಲಿನೇಷನ್ ಪ್ಲ್ಯಾಂಟ್ಸ್ ಎಲ್ಲ ಧ್ವಂಸ ಮಾಡ್ತೀವಿ, ನಿಮ್ಮನ್ನು ಬಿಡಲ್ಲ ಅನ್ನೋ ಥರ ವಾರ್ನಿಂಗ್ ಮಾಡಿದೆ. ಮತ್ತು ಅದೇ ರೀತಿಯಾಗಿ ಇರಾನು ವಾರ್ನಿಂಗ್ ಮಾಡಿದೆ. ಏನಂತ ಮಾಡಿದೆ, ಇದು ಅರಬ್ ಕಂಟ್ರೀಸಲ್ಲಿ ಇದು ಆಯಿಲ್ ಬೌಲ್ ಅಂದರೆ ಅರಬ್ ಕಂಟ್ರಿಯಲ್ಲಿರೋ ಆಯಿಲ್ ಬೌಲ್ನೆಲ್ಲ ಹೊಡಿತೀವಿ, ಹೊಡೆದಾಕ್ತೀವಿ, ನೀವು ಇದೇ ರೀತಿಯಾಗಿ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ಅಂತ ವಾರ್ನ್ ಮಾಡಿದೆ.
ಇನ್ನೊಂದು ಅರಬ್ ರೀತಿಯ ಅಂದರೆ ಯಾಕಪ್ಪ ಇಲ್ಲಿ ಜಗಳ ಆಡಿದ್ದು ಬೇರೆ, ಜಗಳ ಅಲ್ಲ ಯುದ್ಧ ಮಾಡ್ತಾಯಿದ್ದು ಅಮೇರಿಕ ಆದರೆ ಇರಾನ್ ಯಾಕೆ ನಾನು ಅರಬ್ ಕಂಟ್ರಿಯಲ್ಲಿ ಆಯಿಲ್ ಬೌಲ್ ಮಾಡಿ ಹೊಡಿತೀನಿ ಅಂತಂದರೆ, ಅದು ಆಯಿಲ್ ಸಂಕ್ಷೇಪದ ಮೇಲೆ ಹೊಡಿತೀನಿ ಅಂತಂದರೆ, ಅರಬ್ ಕಂಟ್ರೀಸು ಏನೋ ಒಂದು ಟ್ರೇಡ್ ಆಗ್ಬೋದು ಡಾಲರಲ್ಲಿ ಮಾಡುತ್ತೆ. ಅದರಿಂದ ಡಾಲರ್ದು ರೇಟ್ ಕುಸಿಯಲ್ಲ, ಅಂದರೆ ಮಾರ್ಕೆಟ್ ಚೆನ್ನಾಗಿರುತ್ತೆ, ಅದರಿಂದ ಅಲ್ಲಿ ಹೊಡಿತೀನಿ. ಅಂದರೆ ಇದು ಅಮೇರಿಕಾ ಇರಾನ್ನ ಆಲ್ರೆಡಿ ಸ್ವಲ್ಪ ನಾಶ ಮಾಡಿದೆ, ಬಟ್ ಫುಲ್ ಮಾಡಿದ್ರು ಇರಾನ್ ಸ್ವಲ್ಪನ ಅಮೇರಿಕಾಗೆ ಡ್ಯಾಮೇಜ್ ಮಾಡುತ್ತೆ. ಹೀಗೆ ಸ್ವಲ್ಪ ಮಧ್ಯಸ್ಥಿ ಹೇಳ್ತಿಲ್ವ, ಹೀಗೆ ಒಂದು ಡಾಮಿನೇಟ್ ಅಂತೀಯಲ್ಲ, ಹೀಗೆ ಚೈನಾ ಇನ್ನೇನು 10 to 20 years ಅಮೇರಿಕ ಬೀಟ್ ಮಾಡೋ ಅನ್ನೋ ಇದಿದೆಯಲ್ಲ, ಅದಕ್ಕೆ ಅವರ ಡಾಲರ್ ಅದರಿಂದ ಸ್ವಲ್ಪ ಹಿಂದೇಟಾಗ್ತಿದೆ. ಮತ್ತು ನೋಡೋಣ ಏನಾಗುತ್ತೋ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಮೊನ್ನೆ ರೀಸೆಂಟಾಗಿ ಖಮೇನಿದು ಫ್ಯುನರಲ್ ನಡೀತು. ಆಗಲೂ ಲಕ್ಷಾಂತರ ಜನ 10 to 42 million ಜನ ಭಾಗವಹಿಸಿದ್ರಂತೆ. ಭಾಗವಹಿಸಿ ಮತ್ತು ಬ್ಲ್ಯಾಕ್ ಶರ್ಟ್ಸ್ ಹಾಕ್ಕೊಂಡು ಅವರು ವಿಧಿ ಅಂದರೆ ಅವರು ಸಂಪ್ರದಾಯದ ಪ್ರಕಾರ ಮತ್ತು ನಾವು ಟ್ರಂಪ್ನ ಸಾಯಿಸ್ತೀವಿ ಅಂತೇಳ್ಬಿಟ್ಟು ಹೇಳಿಕೆ ಕೊಟ್ಕೊಂಡು ಘೋಷಣೆಗಳು ಕೂಗ್ಕೊಂಡು ಹೋಗ್ತಾಯಿದ್ರು. ಮತ್ತು ಈ ರೀತಿಯಾಗಿ ನಡೀತು. ಮತ್ತು ನಾನೇನಪ್ಪ ಅಂದ್ಕೊತೀನಿ ಅಂತಂದರೆ, ನನ್ನ ಪ್ರಕಾರ ಇವರು ಇಸ್ರಾಯೇಲ್ ಅವರಂತೂ ಇರಾನ್ ಮೇಲೆ ಯುದ್ಧ ನಿಲ್ಲಿಸಲ್ಲ. ಯಾಕಂದರೆ ಇಸ್ರಾಯೇಲ್ಗೆ ಇರಾನ್ ಹತ್ರ ಯುರೇನಿಯಂ ಇರಬಾರ್ದು, ಅವ್ರು ನ್ಯೂಕ್ಲಿಯರ್ ಬಾಂಬ್ನ ಡೆವಲಪ್ ಮಾಡಬಾರ್ದು. ಹಂಗಂತ ಇಲ್ಲಿ ಅಮೇರಿಕ ಇಸ್ರಾಯೇಲ್ ಬಿಟ್ಕೊಡೋಂಗೂ ಇಲ್ಲ. ಇನ್ನು ಇರಾನರು ಯುರೇನಿಯಂ ಕೊಡಲ್ಲ. ಅದರಿಂದ ಅದೇ ಹೇಳ್ತಿಲ್ಲ, ಇನ್ನು ಎಷ್ಟು ದಿನ ಯುದ್ಧ ಹೋಗುತ್ತೋ ಗೊತ್ತಾಗಲ್ಲ. ಅಕಸ್ಮಾತ್ ಇನ್ನೇನು 2-3 monthsಲ್ಲಿ ಸರ್ಕಾರ ಇದೆಯಲ್ಲ, ಅಮೇರಿಕಾದ ಎಲೆಕ್ಷನ್ಸ್ ಬರುತ್ತೆ. ಎಲೆಕ್ಷನ್ಸ್ ಬಂದು ಏನೋ ಟ್ರಂಪ್ ಸೋತಾಗೇನ ಯುದ್ಧ ನಿಲ್ಬೋದೇನೋ ಅಂತ ನಂಗೆ ಅನಿಸ್ತಿದೆ. ಅಂದರೆ ಇಷ್ಟು ನಡೆದಿದೆ. ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆ, ನೆಕ್ಸ್ಟ್ ಯಾವುದೋ ಒಳ್ಳೆಯ ವಿಷಯ ತೊಗೊಂಡು ಮುಂದಕ್ಕೆ ಬರ್ತೀನಿ. ಟೇಕ್ ಕೇರ್, ಬಾಯ್.